ಮತ್ತು ಲೆಜೆಂಡ್ ಗಾಡಿ ಇದೆ ಆಯಿತಾ. ಇದು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಅದು ಶೋಕಿ ಮಾಡೋಕ್ಕಾದ್ರೆ ಇದು ಜೀವನ ಸಾಕ್ಸೋಕ್ಕೆ. ಏನಂತೀಯ ಬಾಸ್? ನಮಸ್ಕಾರ ಗುರುವೆ. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಹತ್ರ ಯಾವ ಗಾಡಿ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ದಿನ ಕಾರ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಸೊ ಇವತ್ತು ಹೊಸದಾಗಿ ಬೈಕ್ಸ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೈಕ್ಸ್ನ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ಫಸ್ಟ್ ಡೇನೇ ಬೊಂಬಾಟಾಗಿರೋಂಥ ಗಾಡಿನ ತಗೊಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನಮ್ಮ ಹುಡುಗರು ಫುಲ್ಲು ಜೋಶಲ್ಲಿದ್ದಾರೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಇದ್ರ ಗಾಡಿನ ಓಡಿಸ್ತಾ ಮಾತಾಡೋಣ ಆಯ್ತಾ. ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತು. ಬಟ್ ಏನಂದ್ರೆ ಈ ಗಾಡಿ ಓಡ್ಸಕ್ಕೆ ಯಾವ ತರ ಇದೆ, ಕಿಲ್ಲರ್ ಗಾಡಿ ಗುರು. ಯಪ್ಪ, ಒಂದು BS3 ಗಾಡಿ ಇದು. ಹವಾ ಮಾಡಿರೋದು ಸ್ವಲ್ಪ ಅಲ್ಲ ಸ್ವಾಮಿ. ನೋಡೋಣ ಬನ್ನಿ ಹೆಂಗಿದೆ ಅಂತ. ಹಂಗೆ ಒಂದು ವಾಕ್ ಅರೌಂಡ್ ತೋರಿಸ್ಬಿಡ್ತೀನಿ ನಿಮಗೆ. ಮಿರರ್ನೆಲ್ಲ ಕಳಿಸಿ ಬಿಸಾಕಿದ್ದಾನೆ. ಅದು KTM ಅವ್ರದ್ದು ಟಿಪಿಕಲ್ ರೂಲ್ಸ್ ಅಲ್ವಾ. ಇವಾಗ ಓಡಿಸ್ತಾ ಮಾತಾಡೋಣ ಗಾಡಿ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಏನು ಎತ್ತ ಅಂತ. ನಿಮ್ಮನ್ನ ತಡೆದಿರುವವರು ಯಾರು? ಮಸ್ತಾಗಿದೆ ಮಾತ್ರ ಗಾಡಿ, ನೋಡೋಣ ಬನ್ನಿ. ವಿಷಯ ಏನ್ ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾರು ಸಪೋರ್ಟ್ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಇಷ್ಟು ಸತ್ಯ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಆಯ್ತಾ. ನಿಜವಾಗ್ಲೂ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಕರ್ಮ ದರಿದ್ರ ಆಗ್ಬಿಟ್ಟಿದೆ ಗುರು. ಅಪ್ಪ ವಿಡಿಯೋಗಳು ಓಡ್ತಾನೆ ಇಲ್ಲ. ಇನ್ನು ಯಾವ ಥರ ಕಂಟೆಂಟ್ಗಳು ದೇವರಾಣೆ ಗೊತ್ತಿಲ್ಲ. ನೋಡೋಣ ಒಂದಲ್ಲ ಒಂದಿನ ಇಂಥವ್ರ ಜಿಮ್ ಬಾಡಿಗಳ ಆಶೀರ್ವಾದದಿಂದ ಆದ್ರೂ ಬೆಳಿತೀವ ಅಂತ. ರೇಸ್ ಮಾಡೋಣ ನೋಡಿ. ಇಂಥ ಲೆಜೆಂಡ್ ಗಾಡಿ ಜೊತೆ ರೇಸ್ ಮಾಡ್ಬೇಕಂತೆ. ಆಕ್ಟಿವಾ ಜೊತೆ ಯಾವ್ದಾದ್ರು ರೇಸ್ ಮಾಡಕ್ ಆಗುತ್ತಾ? ಸಾಧ್ಯ ಇದೆಯಾ ಅದೆಲ್ಲ? ಇವಾಗ ನಮ್ಮ KTM ಇದ್ರದ್ದೊಂದು ಸ್ಟಾರ್ಟಿಂಗ್ ಎಂತ ಇದೆ, ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ ಆಯ್ತಾ. ಶ್ರೇಸ್, ಸ್ಟಾರ್ಟ್ ದ ಬೈಕ್. ಓ ಬಾಯ್, ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. Oh, crazy note, bro. ಇದ್ರ ಎಕ್ಸಾಸ್ಟ್ ನೋಟ್ಗೆ ಫ್ಯಾನ್ಸ್ ಇದಾರೆ ಆಯ್ತಾ. ಗಾಡಿ ಸ್ಟಾರ್ಟ್ ಆದ ತಕ್ಷಣ KTM ಅಂತ ಗೊತ್ತಾಗೋದು ಇದೊಂದೇ ಗಾಡಿ. ನಿಜ ಹೇಳ್ತೀನಿ, ಬೇರೆ ಗಾಡಿಗಳಲ್ಲಿ ಎಕ್ಸಾಸ್ಟ್ ನೋಟ್ನ ಅನಲೈಸ್ ಮಾಡೋಕೆ ಕಷ್ಟ. ಬಟ್ ಇದಂತೂ ನಕ್ಕನ್ ಕ್ರೇಜಿ. ಸರ್, ಡು ಯು ವಾಂಟ್ ರೈಡ್? ವೇರ್ ಹೆಲ್ಮೆಟ್ ಬ್ರೋ, ಇಟ್ಸ್ ಅ ವೆರಿ ಬ್ರೂಟಲ್ ಬೈಕ್. ಯು ಶುಡ್ ವೇರ್ ಹೆಲ್ಮೆಟ್. ಇವಾಗ ನಮ್ಮ ಹುಡುಗ ರೈಡ್ ಮಾಡ್ತಾ ಇದ್ದಾನೆ ಗಾಡಿನ. ಯಾವ ಥರ ಬರ್ತಾನೆ ಅಂತ ನೋಡೋಣ. ಏನಿದೆ ಅಲ್ಲ ಗುರು ಸ್ಟ್ಯಾನ್ಸು. ಯಪ್ಪ, ಬರೀ ಡೌಗಳಿಂದ ನೋಡಿ. ಡಿಮ್ ಲೈಟ್ ಹಾಕಿದ್ರೆ ಒಂದು ಲೈಟು, ಟಿಪ್ಪರ್ ಹಾಕಿದ್ರೆ ಇನ್ನೊಂದು ಕ್ರೇಜಿ. ಆದರೂ ಚೆನ್ನಾಗಿ ಕಾಣಿಸುತ್ತಲ್ಲ ಗಾಡಿ ಅವನಿಗೆ. ಸತ್ತೇ ಹೋದ ಗುರು, ಆಗಲ್ಲ ಗುರು. ಇವಾಗ ಇವಾಗ ನಾವು ಯಾವ ಥರ ವೀಡಿಯೋ ಮಾಡ್ತಾ ಇದೀವಿ ಗೊತ್ತಾ? ಗಾಡಿನಲ್ಲಿ ಉಲ್ಟಾ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ, ಇಲ್ಲೇ ಇದ್ದಾನೆ ಹುಚ್ಚು ನನ್ನ ಮಗ. ಇಲ್ಲಿ ಗಾಡಿಲಿ ಏನಾದರೂ ಪೆಟ್ರೋಲ್ ಖಾಲಿ ಆದರೆ ಒಂದು ಶೋಕಿ ಎಲ್ಲ ನಿಂತೋಗುತ್ತೆ. ಇವಾಗ ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಕಮಾನ್ ಬ್ರೋ, ಕಮಾನ್. ನಮ್ಮ ಊರ್ ಸೈಡ್ ನಿಮಗೆ ನೇಚರ್ ಯಾವ ಥರ ಇದೆ ಅಂತ ತೋರಿಸ್ಬಿಡ್ತೀನಿ. ಏನು ಕ್ರೇಜಿ ಇದೆ ನೋಡು. ಏನಾಯ್ತು ಗುರು? ವಾಟ್ ಹ್ಯಾಪನ್? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೋಡಪ್ಪ, ಬೀಜ ಎರಡು ಗಲ 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 ಅಂತ ಇದ್ದಂತೆ. ಅದು ಟ್ಯಾಂಕ್ ಹೆಂಗಿದೆ ಗೊತ್ತಾ ಡಿಸೈನ್. ಏನಾದರೂ ಮಿಸ್ ಆದರೆ ಅಷ್ಟೇ, 2 ಬಾಲ್ ಔಟೆ, ಆಮ್ಲೆಟೇ ಡೈರೆಕ್ಟ್. ಹೀಟ್ ಆಗ್ತಾ ಇದೆಯಾ? ಕ್ರೇಜಿ ಅಲ್ಲ. ಏನು ಮಾಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಅದು ಹೆವಿ ಏನಂತಾರೆ, ಕಂಪ್ರೆಷನ್ ರೇಷಿಯೋ ಹೆವಿ ಜಾಸ್ತಿ ಇದೆ ಇಂಜಿನ್ದು. ಅದಕ್ಕೆ ಬೇಗ ಹೀಟ್ ಆಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಕರೆಕ್ಟಾಗಿ ನೀವು ಹೈವೇನೆಲ್ಲ ಹೊಡಿತಾ ಇದ್ರೆ ಗೊತ್ತಾಗಲ್ಲ. ಬಟ್ ಸಿಟಿನಲ್ಲೆಲ್ಲ ಓಡಿಸ್ತೀರಾ ಅಂದರೆ ಅಷ್ಟೇ ತಂದೂರಿನೇ ಕಾಲು. ಏನಂತೀಯ ಗುರು? ನೋ ಕಾಮೆಂಟ್ಸ್. ಅವ್ನು ಮಾತಾಡ್ಸೋದು ನಿಮಗೆ ಕೇಳಿಸ್ತಾ ಇಲ್ಲ ನಂಗೆ, ಅಷ್ಟೇ ಐಡಿಯಾ ಇಲ್ಲ. ಇವಾಗ ಪೆಟ್ರೋಲ್ ಖಾಲಿ ಆಗೋ ಲಕ್ಷಣ ಇದೆ. ತಳ್ಳೋ ಶಿಷ್ಯ ಹಾಕಿನ ಮುಂಚೆ ಪೆಟ್ರೋಲ್ ಪಂಪಿಗೆ ಎಸ್ಕೇಪ್ ಆಗ್ಬಿಡೋಣ. ನೋಡ್ರಿ, ಪವರ್ ಫಿಗರ್ಸ್ ಎಲ್ಲ ಆಮೇಲೆ ನಾನು ಓಡಿಸ್ತಾ ಮಾತಾಡ್ತೀನಿ ಗಾಡಿಗಳದ್ದು.
ಏನು ಎತ್ತ ಅಂತ. ಹಂಗೇನೆ ಒಂದ್ಸಲಿ ನೇಚರ್ನ ನೋಡ್ಕೊಂಬಿಡಿ. ಎಂಥ ಜಾಗದಲ್ಲಿದ್ದೀವಿ ಗೊತ್ತಾ, ಸಾಯ್ತೀನಿ ಅಂತ ಹೋಗ್ತಾನೆ ಗುರು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್. ಇವಾಗ ನಮ್ಮ ಹುಡುಗ ನಮ್ಮ ಕೈ ಕೊಟ್ಟವನೇ ಗಾಡಿನ, ನಾವು ರೈಡ್ ಮಾಡ್ತಾ ಹೆಂಗಿದೆ ಅಂತ ಮಾತಾಡೋಣ ಗಾಡಿ. ಇದ್ರ ಬಗ್ಗೆ ಏನು ಗುರು, ಇದನ್ನ ನಾನು ಫಸ್ಟ್ ಟೈಮು ಡಿಪ್ಲೊಮಾ ಟೈಮಲ್ಲಿ ಈ ಗಾಡಿನ ಒಂದ್ಸಲಿ ಓಡಿಸಿದ್ದೆ ಆಯ್ತಾ. ಆಯ್ತು, ಆಮೇಲೆ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡಿದ್ರೆ ನೀವು ಹೇಳಿದ್ರೆ ನಂಬ್ತಿರೋ ಬಿಡ್ತಿರೋ, ಸೆಕೆಂಡ್ ಗೇರಲ್ಲಿ ಮೂವ್ ಮಾಡಿದ್ದೆ. ನನಗೆ ಅಷ್ಟು ಭಯ ಆಗಿತ್ತು ಈ ಗಾಡಿನ ಮುಟ್ಟಬೇಕಾದ್ರೆ. ಏನ್ ಬ್ರೂಟಲ್ ಪವರ್ ಇತ್ತು ಗೊತ್ತಾ ಗಾಡಿನಲ್ಲಿ, ಅಪ್ಪ ಹೆವಿ ಕ್ರೇಜಿ ಇತ್ತು ಆ ಟೈಮಲ್ಲಿ. ಅದಾದ್ಮೇಲೆ ನನಗೆ ನಿಜವಾದ KTM ಈ ಗಾಡಿ ಮೇಲೆ ಲವ್ ಆಗ ಕಾರಣನೇ ಅದು ಲುಕ್ಸು, ಅದರಲ್ಲಿರೋ ಪವರು. 390 ಡ್ಯೂಕ್ ನಂದು ಹ್ಯಾಂಡಲ್ ಮಾಡೋಕೆ ಆಗ್ತಾ ಇರಲಿಲ್ಲ, ಮುಂದ್ಗಡೆ ಹಿಂಗೆ ಫ್ಲೋಟ್ ಆಗ್ತಾ ಇರೋದು ಯಾವಾಗ ನೋಡಿದ್ರು ಗಾಡಿ. ನೋಡ ಹೋದ ಚಪ್ರಿ ಹೋದ ನೋಡಿ ಇಲ್ಲಿ ಮುಂದೆ. ಹಂಗೆ ಇದರಲ್ಲಿ ಆ ಟೈಮಲ್ಲೇ ಇಂಡಿಯಾದಲ್ಲಿ ಬಂದಿರೋ ಒನ್ ಆಫ್ ದ ಕ್ರೇಜಿಯೆಸ್ಟ್ ಸ್ಪೋರ್ಟ್ಸ್ ಬೈಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಯಪ್ಪ ಗಾಡಿ ಪವರ್ ಬಗ್ಗೆ ಹೇಳೋಕ್ಕೆ ನಮ್ಮ ನಾಲ್ಗೆ ಸಾಲದು ಹಂಗೆ ಐತೆ ಪವರ್ ಗಾಡಿನಲ್ಲಿ. ಏನು ಪ್ರಾಬ್ಲಮ್ ಆಯ್ತು ಏನಂದರೆ, ಆ ಟೈಮಲ್ಲಿ ಅಷ್ಟು ಮೆಚುರಿಟಿ ಇರಲಿಲ್ಲ. ಫಸ್ಟು ಬೈಕ್ ಕಲ್ಚರ್ ಅಷ್ಟು ಚೆನ್ನಾಗಿ ಬೆಳೆದಿರಲಿಲ್ಲ ಇಂಡಿಯಾದಲ್ಲಿ. ಆ ಟೈಮಲ್ಲಿ ಗಾಡಿ ಹುಡುಗರು ಕೈಗೆ ಸಿಕ್ಬಿಟ್ಟು ಚಿತ್ತಲ್ ಮಾಡ್ಬಿಟ್ರು ಗಾಡಿನಂತೂ. ಹೊಡೆದು ಬಿಸಾಕ್ಬಿಟ್ರು ಗುರು. ಈ ಲೊಕೇಶನ್ ಹಂಗೆ ಹೇಳ್ಬಿಡ್ಲ ನಿಮ್ಗೆ ಯಾವುದು ಅಂತ. ಈ ಕುದುರೆಮುಖ ಫಾರೆಸ್ಟ್ಗೆ ಎಂಟ್ರಿ ಆಗ್ತೀವಿ ಗೊತ್ತಾ, ಅದ್ರದ್ದು ಚೆಕ್ ಪೋಸ್ಟ್ ಇದಿರೋದು. ಮತ್ತೆ ಮಳೆ ಬಂತು ಗುರು, ಶೇಟ್. ಇಲ್ಲಿಂದ ನಾವು ವಾಪಸ್ ಹೊಡಿಯೋಣ, ಯಾಕೆಂದರೆ ನಮಗೆ ಅಲ್ಲಿ ಮೇಲೋಗೋಕ್ಕೆ ಸ್ವಲ್ಪ ಗಾಡಿಗೆ ಹಿಂಗಾದರೆ. ಈ ಗಾಡಿ ಮೈಲೇಜ್ ಏನೋ ಕೊಡೋಲ್ಲ ಗುರು. ಎಷ್ಟು ಕೊಡುತ್ತೆ ಗುರು ಮೈಲೇಜ್? 25 ಕೊಡುತ್ತಾ? 25 ಕೊಟ್ಟರೆ ಸಾಕು, ಈಸಿ ಟು ಮೇಂಟೈನು. ಬಟ್ ಅದಕ್ಕಿಂತ ಏನಾದರೂ ಕಮ್ಮಿ ಚಚ್ಚಾಡಿದ್ರಂತೂ ಏನೂ ಸಿಗಲ್ಲ ದೇವರಾಣಿಗೂ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಇವಾಗ ಒಂದು ಒಳ್ಳೆ ವ್ಯೂವಲ್ಲಿ ಗಾಡಿನ ತೋರಿಸ್ಲಾ ನಿಮಗೆ, ಹೆಂಗಿದೆ ನೋಡು ಗುರು. ಬ್ಯಾಕ್ಗ್ರೌಂಡು ಕ್ರೇಜಿ ಅಲ್ವಾ? ತೋರಿಸ್ಬಿಡ್ತೀನಿ ಇದು ಒಂದು ನಿಮಿಷ. ಇದು ನಮ್ಮಲ್ಲಿ ಇಲ್ಲೇ ಇರೋದು ವೀಡಿಯೋ. ಇದು ಬ್ಯಾಕ್ಗ್ರೌಂಡ್ ನೋಡು, ಕುದುರೆಮುಖ ಆಯಿತಾ. ಇದು ಕುದುರೆಮುಖ ಮೇಲ್ಗಡೆ ಕಾಣಿಸ್ತಾ ಇರೋದು. ಟೈರ್ ಪ್ರೆಷರ್ ಕಮ್ಮಿ ಇತ್ತಾಯ್ತಾ, ಇವಾಗ ಫಿಲ್ ಮಾಡ್ತಾ ಇದ್ದೀವಿ ಸ್ವಲ್ಪ, ಅದಕ್ಕೆ ಗಾಡಿ ವಾಬಲ್ ಆಗ್ತಾ ಇದೆ. ಡಿಪ್ರೆಷನ್ ಅಣ್ಣ ಏನಣ್ಣ ಡಿಪ್ರೆಷನ್ ಕರ್ಮ ಏನು ಮಾಡ್ದವನೆ. ಅದ್ರದ್ದು ಕ್ಯಾಪ್ ತಗೊಂಡು ಹೋಗ್ಬಿಟ್ಟು ಆ ಮೆಷಿನಿಗೆ ಚುಚ್ತವನೆ. ಯಾವ ಇವೆಲ್ಲ ಇವತ್ತಿಗೂ ನಂಗೂ BS3 RC ಅಂದರೆ ಭಾರಿ ಇಷ್ಟ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ಸಿಗೋ ಅಡ್ರಿನಲಿನ್ ರಶ್ ಇದೆಯಲ್ಲ, ಕ್ರೇಜಿ. ನಾನು ಯಾವ್ದು ವಿಷಯ ಬಗ್ಗೆ ಮಾತಾಡ್ತಿದ್ದೆ ಅಂದರೆ, ಆ ಟೈಮಲ್ಲಿ ಏನಾಯಿತು, ಗಾಡಿಗಳನ್ನ ಒಳ್ಳೊಳ್ಳೆ ಸಣ್ಣ ಹುಡುಗರಿಗೆ ಕೊಡಿಸ್ಬಿಟ್ರ ಗಾಡಿನಲ್ಲಿ. ಇದರಲ್ಲಿರೋ ಪವರ್ನ ಹ್ಯಾಂಡ್ಲ್ ಮಾಡೋಂಥ ಮೆಚುರಿಟಿ ಇರಲಿಲ್ಲ ಹುಡುಗರಿಗೆ. ಫಸ್ಟ್ ಥಿಂಗ್ ಆಯಿತಾ, ಗಾಡಿನ ಪಾತಾಲ್ ಮಾಡಾಕ್ಬಿಟ್ರು ಗುರು. ಈ ಗಾಡಿಗೆ ಕಿಲ್ಲರ್ ಮೆಷಿನ್ ಅಂತಲೇ ಹೆಸರು ಬಂದ್ಬಿಟ್ಟಿದ್ರು. ಯಾಕಂತ ಹೇಳಿದ್ರೆ ಅಷ್ಟು ಜನದ ಪ್ರಾಣ ತಗೊಂಡಿದೆ ಈ ಗಾಡಿಗಳು. ಯಾಕಂದರೆ ಆ ಟೈಮಲ್ಲಿ ಇದೆಯಲ್ಲ, ಈ ಥರ ಪವರ್ ಇರೋ ಗಾಡಿ ಇಂಡಿಯಾಗೆ ಬಂದೇ ಇರಲಿಲ್ಲ. ಅದು ಒಂದೇ ಸಲ ಪವರ್ ಬಂದ ತಕ್ಷಣ ಏನಾಯ್ತು ನೋಡು, ಮಕ್ಕಳಿಗೆ ಹ್ಯಾಂಡಲ್ ಮಾಡೋ ಮೆಚುರಿಟಿ ಇಲ್ದಿರ ತಗೊಂಡೋಗಿ ಕಾರ್ನರಿಂಗ್ಸ್ ಎಲ್ಲ ಮಲಗಿಸಿದ ಗಾಡಿಗಳು ಹಂಗೆ ಹೋಗ್ಬಿಟ್ಟು ಧಡಾರ್ ಬಡಾರ್ ಅಂತ ಹೊಡ್ಕೊಂತಿತ್ತು ಸೈಡ್ಗೆ. ಅಂಥ ಪವರ್ಫುಲ್ ಗಾಡಿ. ನಾನು ಇವಾಗ ಜಾಸ್ತಿ ಪುಷ್ ಮಾಡ್ತಾ ಇಲ್ಲ, ಯಾಕಂತ ಹೇಳಿದ್ರೆ ನಾವು ವೀಡಿಯೋ ಮಾಡೋದೇನಾದ್ರು ನೋಡ್ಬಿಟ್ರೆ ನೀವು ನಕ್ಬಿಡ್ತೀರ. ಹಿಂದ್ಗಡೆ ಒಬ್ಬ ಕೂತ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತವನೆ. ಏನಾದರೂ ನಾನು ಹೇಳ್ದಾಗ ಹೋಗ್ಬಿಟ್ರೆ ಅಂದರೆ ಅವ್ನು ಹೋಗ್ಬಿಡ್ತಾನೆ ಆಮೇಲೆ. ಅದಕ್ಕೆ ಮೆತ್ತಗೆ ಓಡಿಸ್ತಾ ಇದ್ದೀನಿ. ಆಮೇಲೆ ಒಂದು ಫ್ಲೈ ಬೈ ವೀಡಿಯೋ ಮಾಡ್ತೀನಿ ಅವಾಗ ತೋರಿಸ್ತೀನಿ, ಗೊತ್ತಾಯ್ತಾ. ಈ ಥರ ಆಗೋಯ್ತು. ನೆಕ್ಸ್ಟ್ ಇದ್ರೆ ಇಂಜಿನ್ ಪವರ್ ಫಿಗರ್ಸ್ ಹೆಂಗಿದೆ ಗೊತ್ತಾ, 43 ನ್ಯೂಟನ್ ಮೀಟರ್ ಆಫ್ ಅಲ್ಲ 45 ಮೊದಲು ಸರಿಯಾಗಿ ಮಾತಾಡೋದು ಕಲಿ. 43 ಹಾರ್ಸ್ ಪವರ್ ಇದೆ ಗುರು. 43 ಹಾರ್ಸ್ ಪವರು, 35 ನ್ಯೂಟನ್ ಮೀಟರ್ ಆಫ್ ಟಾರ್ಕು ಆಯಿತಾ. ಸೊ ಹಂಗೆ ಆ ಟೈಮಲ್ಲಿ ಈ ಪವರ್ ಟು ಬಾಡಿ ಇದೆ ಅಂತಾರೆ, ಪವರ್ ಟು ವೆಯ್ಟ್ ರೇಷಿಯೋ ಅಂತಾರಲ್ಲ, ಹಂಗೆ ಇದು ಗಾಡಿ ವೆಯ್ಟ್ ಫುಲ್ ಕಮ್ಮಿ ಇತ್ತು. ಆಲ್ಮೋಸ್ಟು 172 ಅನಿಸುತ್ತೆ ಕಬ್ ವೆಯ್ಟು, ಅಲ್ಲ 152 ಏನೋ ಕಬ್ ವೆಯ್ಟು. ಎಲ್ಲ ಸೇರಿಸಿದ್ಮೇಲೆ 170-190 kg ತನಕ ಹೋಗುತ್ತೆ ಅನ್ಸುತ್ತೆ. ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಆ ಟೈಮಲ್ಲಿ ಮಾತ್ರ ಕ್ರೇಜಿ ಪವರ್ ಟು ವೆಯ್ಟ್ ರೇಷಿಯೋ ಕೊಟ್ಟಿದ್ದು ಇವರೇ ಆಯಿತಾ. ಇದರಲ್ಲಿ ಪೌಡ್ರ್ ಕೋಟೆಡು ಇದು ಬರುತ್ತೆ, ಚಾರ್ಜಸ್ ಬರುತ್ತೆ ಆಯಿತಾ. ಹೆವಿ ಲೈಟ್ ವೆಯ್ಟ್ ಇದು. ಇವಾಗೆಲ್ಲ ಇನ್ನೂ ಟೆಕ್ನಾಲಜಿ ಇಂಪ್ರೂವ್ ಮಾಡಿದ್ದಾರೆ ಬಿಡು. ಬಟ್ ಏನಂದರೆ
ಇವಾಗಿನ KTM ಲುಕ್ಸಲ್ಲೇ ಫೇಲ್ ಆಗೋಯ್ತು ಗುರು. ಡ್ಯೂಕ್ ಅಂತೂ ಒಳ್ಳೆ ಸೇಲ್ಸಲ್ಲಿದೆ, ಬಟ್ RC ಅಂತೂ ಕಿತ್ಕೊಂಡು ಹೋಯ್ತು. RC ಸೇಲ್ಸ್ ಏನೂ ಇಲ್ಲ. KTM ಅವರು ಬಟ್ ಈ ಗಾಡಿ ಇನ್ನೊಮ್ಮೆ ಬಿಟ್ರು ಅಷ್ಟೇ ಸೇಲ್ ಮಾಡುತ್ತೆ ಈ ಗಾಡಿ, ಯಾಕಂದರೆ ಹೆವಿ ಫ್ಯಾನ್ ಬೇಸ್ ಇದೆ ಗುರು ಈ ಗಾಡಿಗಂತೂ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಾರ್ಮಲ್ ಗಾಡಿ ಓಡಿಸ್ದಂಗೆಲ್ಲ ಓಡ್ಸೋಕ್ಕಾಗಲ್ಲ. ಬೆನ್ನೋವೆಲ್ಲ ಇದ್ದರೆ ಅಷ್ಟೇ ಮುಗ್ಸ ಈ ಕ್ರಿಸ್ಟ್ ಪೈನು, ನೆಕ್ ಪೇನ್ ಎಲ್ಲ ಬಂದ್ಬಿಡುತ್ತೆ ಸ್ವಲ್ಪ ದೂರ ರೈಡ್ ಮಾಡಬೇಕಾದ್ರೆ. ಬಟ್ ಟ್ರ್ಯಾಕ್ ಮೆಷಿನ್ ಗುರು, ಟ್ರ್ಯಾಕಲ್ಲಿ ಹೊಡೆದು ಚಚ್ ಹಾಕ್ಬೋದು ಈ ಗಾಡಿನ, ಆ ರೇಂಜಿಗೆ ಐತೆ. ಇವಾಗಲೂ ಟ್ರ್ಯಾಕಲ್ಲಿ ಯೂಸ್ ಮಾಡ್ತಾರೆ ಗುರು. ಹೆವಿ ಗಾಡಿ ಮಾತ್ರ. ಮೇಂಟೆನೆನ್ಸು ಹಂಗೆ ಬರುತ್ತೆ, ಮೈಲೇಜ್ನು ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಇವಾಗ ಅವನು ಹೇಳೋ ಪ್ರಕಾರ 25 ಕೊಡುತ್ತಂತೆ. ಎಲ್ಲ ಚಚ್ಚಾಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ 15, 18ಕ್ಕೆಲ್ಲ ಇಳಿದು ಬಿಡ್ತದೆ ಮೈಲೇಜು, ಸರಿ ಚಚ್ಚಾಡಿದ್ರೆ. ಸೊ ಹಾಗೆ ಇದ್ರ ಕತೆ. ಆಮೇಲೆ ಏನಂತ ಹೇಳಿದ್ರೆ ಸ್ಪೋರ್ಟ್ಸ್ ಬೈಕ್ ಅಲ್ವಾ, ಜಾಸ್ತಿ ಹೊತ್ತೆಲ್ಲ ಕೂತ್ಕೊಂಡು ಓಡ್ಸೋಕೆ ಲಾಂಗ್ ರೈಡ್ಸ್ ಎಲ್ಲ ಮಾಡ್ತಾರೆ ಗುರು. ಹೆವಿ ಫಿಟ್ನೆಸ್ ಇರೋರಂತೂ ಲಾಂಗ್ ರೈಡ್ಸ್ನು ಮಾಡ್ತಾರೆ. ಹೆವಿ ಫಿಟ್ನೆಸ್ ಬೇಕು ಗಾಡಿಗಳನ್ನಂತೂ. ಈ ಗಾಡಿಗಳನ್ನ ಲಾಂಗ್ ಟ್ರಿಪ್ ಮಾಡೋಕ್ಕೆ ಮೋಸ್ಟ್ಲಿ ತುಂಬ ಟಾಲ್ ಇರೋರಿಗೆಲ್ಲ ಕಷ್ಟ ಆಗ್ಬೋದು. ಅಂತೂ ನನಗಂತೂ ನಾನು ಸ್ಪೋರ್ಟ್ಸ್ ಬೈಕ್ ಇಷ್ಟಪಡ್ತೀನಿ, ಅದಕ್ಕೋಸ್ಕರ ನಂಗೆ ಏನು ಅನಿಸಲ್ಲ. ನನಗೆ ಓಡ್ಸೋಕೆ ಮಜಾ ಬರುತ್ತೆ. ಇಲ್ಲ ಅಂದರೆ ಒಂಥರ ಹಿಂಸೆ ಅನಿಸುತ್ತೇನಪ್ಪ ನಾರ್ಮಲ್ ಪೀಪಲ್ಗೆ. ಅದು ಬಿಟ್ಟು ನೆಕ್ಸ್ಟ್ ಏನಪ್ಪ ಐತೆ ಇದ್ರಲ್ಲಿ ಹೇಳೋಕ್ಕೆ ಸ್ವಾಮಿ. ಏನು ವೀಡಿಯೋದಲ್ಲಿ ಇವತ್ತು ಏನು ಮಾತಾಡ್ಬೇಕಂದ್ರೆ ಗೊತ್ತಾಗ್ತಾ ಇಲ್ಲ. ಕಾರ್ಸಲ್ಲಾದರೆ ಪಕ್ಕ ಪ್ರಿಪೇರ್ ಆಗಿರ್ತೀವಿ ಆಯಿತಾ. ಬೈಕಲ್ಲಿ ನಮ್ಮನ್ನು ಏನು ಮಾತಾಡೋದಂತಲೇ ತಲೆಗೆ ಹೋಗಲ್ಲ, ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ಅದು ಬಿಟ್ಟರೆ ನೋಡಿ, ಇದೊಂದು ಮೀಟ್ರ್ ಒಂದು ಹೊಗೆ ಹಾಕ್ಸ್ಕೊಂಡಿದೆ. ಇದು ಮೀಟ್ರಿಗೆ ಗುರು ಮೀಟ್ರಿಗೆ ಎಷ್ಟು ಅಂತ ಹೇಳಿದ್ದು ಶೋರೂಮಲ್ಲಿ? ಮೀಟ್ರಿಗೆ ಎಷ್ಟು ಅಂತ ಹೇಳಿದ್ದು ಶೋರೂಮಲ್ಲಿ? ಹೊಸ ಮೀಟ್ರಿಗೆ ಎಷ್ಟಿದೆ ಇದಕ್ಕೆ? ಹೊಸ ಮೀಟ್ರಿಗೆ ಎಷ್ಟು ಪ್ರೈಸು? 15 ಫಾ ಆಗುತ್ತೆ ಅಷ್ಟೇ. ಒಂದು ಡಿಸ್ಪ್ಲೇಗೆ 15,000 ಇದೆಯಂತೆ. ಹೆವಿ ಎಕ್ಸ್ಪೆನ್ಸಿವ್ ಗುರು KTM. ಯಪ್ಪ ಅಷ್ಟು ಈಸಿ ಇಲ್ಲ ಮೇಂಟೈನ್ ಮಾಡೋದು, ಕತೆ ಅಲ್ಲ ಸ್ವಾಮಿ. ಬನ್ನಿ ಇವಾಗ ಹಂಗೆ ಒಂದು ಫ್ಲೈ ಬೈ ವೀಡಿಯೋ ಕೊಡೋಣ, ಫ್ಲೈ ಬೈ ವೀಡಿಯೋಸ್ ಮಾಡೋಣ ಬನ್ನಿ. ಸಾಕಾಯ್ತು, ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಕಂಟಿನ್ಯೂಸ್ ಆಗಿ ಒಂದೊಂದೇ ಬೇರೆ ವೀಡಿಯೋಸ್ಗಳನ್ನೆಲ್ಲ ನೋಡೋಣ. ಸೀಟ್ ಕಂಫರ್ಟು ಕೂರಕ್ಕೆ ಆಗಲ್ಲ ಅವರು ಲಿಟ್ರಲಿ. ಎಷ್ಟೈತೆ ಗೊತ್ತಾ, ನಾವು ಏನು ಗೊತ್ತಾ, ಸ್ಲಿಮ್ ಇರೋರಿಗೆ ಸ್ವಲ್ಪ ಸಣ್ಣಕ್ಕಿರೋರ್ಗೆ ಓಕೆ, ದಪ್ಪ ಇರೋರು ಇದರಲ್ಲಿ ಹೆಂಗೆ ಕೂರ್ತಾರೆ ನೋಡಿ, ಎಷ್ಟೈತೆ. ಒಂದೇ ಒಂದು ಪಾದ ಅಂತೀನಿ. ಏನಾಗಿದೆ ಗುರು, ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಾತುಗಳು ಏನೇನೋ ಬರ್ತೈತೆ, ದರಿದ್ರ ಪಾದ ಅಂತೀನಿ ನೋಡಿ. ಇಷ್ಟೇ ಇದೆ ಗಾಡಿ. ಹೆಂಗೈತೆ ಗೊತ್ತಾ, ಸ್ಲಿಮ್ ಆ್ಯಂಡ್ ಸ್ಲೀಕು ಗುರು. ಇದನ್ನ ನೋಡ್ಬೇಕಾದ್ರೆ ಯಾವ ಫಿಗರ್ ನೆನಪಾಗತ್ತೆ ನಿನಗೆ? ಪೊಲೀಸ್ ಸ್ಟೇಷನ್ ಒಂದು ಗಾಡಿ ಇತ್ತಲ್ಲ, ಅದು ಪೊಲೀಸ್ ಸ್ಟೇಷನ್ ಗಾಡಿ ಇತ್ತಲ್ಲ, ಆಕ್ಸಿಡೆಂಟ್ ಆಗಿದೆ. ಮೀಟರ್ ಎತ್ತು ಬಿಡೋಣ ಅನ್ಕೊಂಡು. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ. ಇವನ್ ನೋಡಿ, ಫೋಟೋ ಹಾಕ್ತೀವಿ ನಾವು. ಇವನೊಂದು ಇವನ್ನೆಲ್ಲೋ ನೋಡ್ದಂಗೆ ಐತಲ್ಲ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ ಗೊತ್ತಾ ಮೀಮು, ಅದನ್ನ ಹಾಕ್ಬಿಟ್ಟು ನಮ್ಮ ಫೇಸ್ ಸೆಟ್ ಮಾಡ್ತೀವಿ. ಫ್ಲೈ ಬೈ ವಿಡಿಯೋಸ್ ತಗೊಳ್ಳೋಣ ಒಂದೆರಡು. ನಮ್ಮ ಫಸ್ಟ್ ಟೈಮ್ ಕ್ಯಾಮ್ರಾಮನ್ ಇವತ್ತು ಬರ್ತಾ ಇರೋದು. ಇಷ್ಟು ದಿನ ಕೇಳ್ತಾ ಇದ್ರಪ್ಪ ಎಲ್ಲ, ನೀನೊಬ್ಬನೇ ಚಾನಲ್ ಇರೋದು. ಇವತ್ತು ನೋಡಪ್ಪ ಇಷ್ಟೆಲ್ಲ ನಮ್ಮ ಚಾನಲಿಗೆ ಸಪೋರ್ಟರ್ಸ್ ಇದ್ದಾರೆ, ಹಿಂದ್ಗಡೆಯಿಂದ ಕೆಲಸ ಮಾಡೋರು ಇದ್ದಾರೆ. ಇವನು ಕ್ಯಾಮ್ರಾಮ್ಯಾನ್ ಪ್ಲಸ್ ಎಡಿಟರ್ ಆಯಿತಾ. ಇನ್ನೊಬ್ಬ ಇದ್ದಾನೆ ದೊಡ್ಡ ಏನಂತ ಅದಕ್ಕೆ ಸಕಲ ಕಲಾವಲ್ಲಭ. ನವೀನ್ ಅಲ್ಲ ಗುರು, ನವೀನ್ ಅಂತ ನಾವು ಕರೆಯೋದು. ಗುರುಪ್ರಸಾದ್ ಅಂತ ಒಬ್ಬ ಇದ್ದಾನೆ, ದೇವ್ರ ಮನುಷ್ಯ, ಕ್ರೇಜಿ ಮನುಷ್ಯ. ಇವತ್ತು ಮಿಸ್ ಆಗಿದ್ದಾನೆ. ಅವನು ಏನು ಗೊತ್ತಾ, ಕಾರ್ಕಳದಲ್ಲಿ ಒಂದು ದೊಡ್ಡ ಮಿಲ್ ಇದೆ, ಅದರಲ್ಲಿ ಮ್ಯಾನೇಜರ್ ಅವನು ಹಂಗೆಲ್ಲ ಸಿಗಲ್ಲ ಕೈಗೆ, ಸಂಡೇ ಮಾತ್ರ ಸಿಗ್ತಾನೆ. ಅದು ಏನೋ ಈವೆಂಟ್ಸ್ ಇಲ್ಲ ಅಂದರೆ ಏನು ಈವೆಂಟ್ಸ್ ಇಲ್ಲ ಅಂದರೆ ಸಿಗ್ತಾನೆ, ಇಲ್ಲ ಅಂದರೆ ಅವ್ನು ಹೆವಿ ಬ್ಯುಸಿ. ಬಟ್ ಏನಂದರೆ ಕ್ರೇಜಿ ಕ್ಯಾಮ್ರಾಮ್ಯಾನ್ ಮಾತ್ರ ಅವನು. ನಮ್ಮ ಕಾರಿದೆಲ್ಲ ಅವನು ಹೆವಿ ಶೂಟ್ ಮಾಡ್ತಾ ಇರ್ತಾನೆ. ಇವಾಗ ಒಂದೆರಡು ಫ್ಲೈ ಬೈ ವೀಡಿಯೋಸ್ ತಗೊಳ್ಳೋಣ. ನಮ್ಮ ಕ್ಯಾಮ್ರಾಮ್ಯಾನ್ ಕೈಗೆ ಕ್ಯಾಮ್ರಾನ್ ಶಿಫ್ಟ್ ಮಾಡೋಣ ಬನ್ನಿ. ಯೋ भाई मजा आया. How is your experience? ಸ್ವಾಮಿ ಜಾಮೂನ್ ಗಲ ಗುರು. ಇಲ್ಲಿ ಏನು ಗೊತ್ತಾ, ಫ್ಲೈ ಬೈ ಕೊಡ್ಬೇಕಂದ್ರೆ ಹಿಂಗೆ ಬಂದಿದ್ರೆ ಅಲ್ಲಿ ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು ಗುರು. ಗಾಡಿ ಮಲಗ್ಸಾಕ ಭಯ ಆಗುತ್ತಿದ್ದು. ಟಯರು ಈ ಪುಣ್ಯಾತ್ಮ ಗಾಡಿ ಮೇಂಟೈನ್ ಮಾಡೋ ಅಂದರೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಟೈರ್ ಹಾಕವನೆ. ಗಾಡಿ ಕಂಟ್ರೋಲೇ ಇಲ್ಲ, ವಾಬ್ಲಿಂಗ್ ಬರ್ತೈತೆ ಹ್ಯಾಂಡ್ಲು. ಯಪ್ಪ ಸ್ವಾಮಿ,
ಒಂದ್ಸಲಿ ದೇವ್ರ ಪಾದ ಎಲ್ಲ ನೆನೆಸ್ಕೊ ಬಂದೆ. ಆಲ್ರೆಡಿ ಒಂದ್ಸಲಿ ಬಿದ್ದಿರೋದು ನನಗೆ ಜೀವನ ಪರ್ಯಂತ ನೆನಪಾಗ್ಬಿಟ್ಟೈತೆ. ಈ ಗಾಡಿಲೆಲ್ಲ ಬಿದ್ದರೆ ಅಷ್ಟೇ, ಗೇರ್ಸ್ ಬೇರೆ ಏನಿಲ್ಲ, ಒಂದು ಗ್ಲೌಸ್ ಬೇರೆ ಇಲ್ಲ ನಮ್ಮ ಮನೆ ಬರೋಕ್ಕೆ. ಅಂದರೆ ಗ್ಲೌಸ್ ಇದೆ, ಇವತ್ತು ಹಾಕಿಲ್ಲ. ಸೊ ಅಷ್ಟೇ. ಗಾರ್ಡಿಯನ್ ಬೆಲ್ ಕೊಟ್ಟಿದ್ದಾರೆ ಗುರು. ತೋರಿಸು ಇಲ್ಲಿ. ಕಿತ್ತೋದು ನನ್ನ ಮಗ ಇವನು. ಹೆವಿ ಲವರ್ ಬಾಯ್ ಆಗ್ಬಿಟ್ಟವನೇ. ಆದರೂ ಕ್ರೇಜಿ ಗುರು ಈತ ಗಾಡಿಗಳು. ಯಪ್ಪ, ಈ KTM ಅಂತೂ ಬೆಂಕಿ ಗುರು. ಈ ಗಾಡಿ ಬಗ್ಗೆ ಮಾತೇ ಇಲ್ಲ. ಯಾರು ನಿಜವಾಗ್ಲೂ ಹುಚ್ಚನೋನ್ ಮಗಳ ಥರ ಓಡಿಸ್ತಾರೆ ನೋಡಿ, ಅಂಥವ್ರಿಗಲ್ಲ ಇದು ಗಾಡಿ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಓಡಿಸೋರಿಗೆ ಮಾತ್ರ ಇದು ಗಾಡಿಗಳು. ಈ ಗಾಡಿಗಳನ್ನ ಇನ್ನೂ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಬಿಟ್ಟು ಫಿಲ್ಟರ್ ಎಲ್ಲ ಚೇಂಜ್ ಮಾಡಿದ್ರೆ ಇನ್ನೂ ಪುಷ್ ಮಾಡ್ಬೋದು ಗಾಡಿನ. ಟ್ರ್ಯಾಕಲ್ಲಿ ಇವಾಗಲೂ ಟ್ರ್ಯಾಕ್ ಮೆಷಿನ್ ಗುರು. ಸಿಂಗಲ್ ಸಿಲಿಂಡ್ರಲ್ಲಿ ಈ ಗಾಡಿನ ಮುಟ್ಟಕ್ಕಾಗಲ್ಲ ಇವಾಗ್ಲೂ. ಇವಾಗ ಬರ್ತಾ ಇರೋ ಗಾಡಿಗಳನ್ನ ಈ ಗಾಡಿನ ಟಚ್ ಮಾಡೋಕ್ಕಾಗಲ್ಲ ಗುರು. BS3 ಯಪ್ಪ ಹೆವಿ ರಾ ಪವರ್ ಕೊಟ್ಟಿದ್ದಾನೆ ಅವಾಗಲೇ. ಗಾಡಿನ ಕಂಟ್ರೋಲ್ ಮಾಡೋಕ್ಕೆ ಬ್ರೇಕಿಂಗು ಇದ್ರಲ್ಲಿ ಬ್ರೇಕು ಸ್ವಲ್ಪ ಕಮ್ಮಿ ಇದೆ ಗುರು. ಗಾಡಿ ನಿಲ್ತಾನೆ ಇಲ್ಲ ಹೇಳ್ದಂಗೆ. ಹೆಂಗೆ ಕಾಣಿಸುತ್ತೆ ಗುರು, ನಾನು ತುಂಬ ಟಾಲ್ ಇದ್ದೀನಿ ಆಯಿತಾ, 6 ಫೀಟ್ ಮೇಲಿದ್ದೀನಿ. ಈ ಗಾಡಿ ಎಲ್ಲ ಸಣ್ಣ ಟಾಯ್ ಕಂಡಂಗೆ ಕಾಣುತ್ತೆ ನನಗೆ. ಕತೆ ಎಲ್ಲ ಅದೇ ನನಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ತಿದ್ನಲ್ಲ, ಸಿಂಗಲ್ ಸಿಲಿಂಡ್ರಲ್ಲಿ ಈ ಗಾಡಿನ ಮುಟ್ಟೋ ಗಾಡಿನೇ ಇಲ್ಲ ಗುರು, ನಿಜ ಹೇಳ್ತೀನಿ. ಆಮೇಲೆ ಗೇರ್ ರೇಷಿಯೋ ಗುರು, ಇದರಲ್ಲಿ ಇನ್ನೊಂದು ಹಿಂಸೆ ಅನ್ಬೋದು. ಸಿಟಿನಲ್ಲೆಲ್ಲ ಓಡ್ಸೋಕ್ಕೆ ಕಷ್ಟ ಆಗ್ಬೋದಾ, ತುಂಬ ಶಾರ್ಟ್ ಗೇರ್ ರೇಷಿಯೋ ಇರೋದು. ಏನು ಕಾಣಿಸ್ತಿದೆಯಲ್ಲ ಗುರು ಗಾಡಿ, ಮಸ್ತಾಗಿದೆ. KTM ಈ ಲುಕ್ಸ್ಗೆ ಬಿದ್ದಿರೋದು. ಇವಾಗ ಹೊಸದು ಬಿಟ್ಟವ್ರೆ, ಅದು ನೋಡೋಕ್ಕಾಗಲ್ಲ, ಅದು ದರಿದ್ರ ಗಾಡಿ.